ಅಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರೂ ಸಮಾನರು ಅಂತ ಹೇಳಿದರು. ಮೇಲು ಕೀಳು ಒಂದು ಜಾತಿ ರಹಿತ ಧರ್ಮ ಸ್ಥಾಪನೆ ಆಗ್ಬೇಕಂತ ಮಾಡಿದರು. ಆ ಸಮಾನತೆ ಏನ್ರಿ, ಅಸ್ಪೃಶ್ಯತೆ ಇದೆಲ್ಲ ಹೋಗಿಲ್ವಾ? ಮತ್ತು ಸಂಸದರು ಆ ಒಂದು ದಲಿತ ಸಮುದಾಯದಿಂದ ಬಂದಂಥವ್ರು, ರಿಸರ್ವೇಷನ್ ಕಾಂಟೆಸ್ಟಿಂದ ಕ್ಷೇತ್ರದಿಂದ ಅವ್ರು ಕಾಂಟೆಸ್ಟ್ ಮಾಡ್ತಾರೆ. ಹೀಗಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು ಅಂತಂದರೆ ಇದು ಯಾವುದು ಸಂವಿಧಾನ, ಇದು ಯಾವ ಪ್ರಜಾಪ್ರಭುತ್ವ ಇದು? ಅದು ಒಬ್ಬ ಸಂಸದರು ಹಿರಿಯರು, ನನಗನ್ನಿಸೋ ಮಟ್ಟಿಗೆ 6-7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯದಲ್ಲಿ ಸಚಿವರಾಗಿದ್ದಂಥವ್ರು, ಅವರು ಈ ರೀತಿ ಮಾಡುವಂಥದ್ದು ಬಹುಶಃ ಅವರ ಗುಲಾಮಗಿರಿ ಮನಸ್ಥಿತಿಯನ್ನು ಇನ್ನೂ ತೋರಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ವಾಕ್ ಸ್ವಾತಂತ್ರ್ಯ ಇದೆ, ಅವರೊಬ್ಬ ಗೃಹ ಸಚಿವರಾಗಿದ್ದಾರೆ, ಕಾನೂನಾತ್ಮಕವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ದಲಿತರಾಗಿ ಪ್ರಶ್ನೆ ಮಾಡೋದು ಅಂದರೆ ಏನಂತಾರೆ? ದಲಿತರಿಗೆ ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ದಲಿತರು ಇನ್ನೂ ಜೀತದಾಳಾಗಿರ್ಬೇಕಾ? ಅದು ಯಾವ ಶತಮಾನದಲ್ಲಿದು? ನೋಡ್ರಿ, ಅಂದರೆ ದಲಿತರು ಆ ಶಕ್ತಿ ಇಲ್ವಾ ಏನ್ರಿ? ದಲಿತರು, ಹಿಂದುಳಿದವ್ರಿಗೂ, ಅಲ್ಪಸಂಖ್ಯಾತರು, ಉಳಿದವ್ರಿಗೆ ಎದುರಿಸುವಂಥ ಶಕ್ತಿ ಇಲ್ಲ ಮಾಡಿ. RSSಗೆ ಒಬ್ಬರನ್ನ ಮುಖ್ಯ ಏನು ಇರ್ತಾರಲ್ಲ, ಒಬ್ಬರು ದಲಿತರು ಮಾಡಿ ತೋರಿಸ್ಲಿ ನೋಡೋಣ, ಒಬ್ಬ ಹಿಂದುಳಿದವ್ರು ಮಾಡಿ ತೋರಿಸ್ಲಿ. ಏನೋ ಮೇಲೆ ಇರ್ತಾರಲ್ಲ, ಇದು ಮೋಹನ್ ಭಾಗವತ್ ಅವ್ರ ಸ್ಥಾನದಲ್ಲಿ ಒಬ್ಬ ದಲಿತರನ್ನು, ಒಬ್ಬ ಹಿಂದುಳಿದವ್ರನ್ನ ಮಾಡಿ ತೋರಿಸ್ಲಿ. ಅದಂತರೂ ಮಾಡಲ್ಲ, ಆಯ್ತಪ್ಪ ಲಿಂಗಾಯತರ ಮಾಡಿ ತೋರಿಸ್ ನೋಡೋಣ. ರೈಟ್, ಇದು ಸಂಸದರ ಹೇಳಿಕೆ ನಿಜವಾಗಿ ನಾಚಿಕೆಗೇಡುತನದ ಪ್ರಸಂಗ. ಇದು ಇಷ್ಟು ನೀವು ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ನೀವು ಉಳಿದವರಿಗೆ ಮಾದರಿ ಆಗಬೇಕು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು, ಬಸವಾದಿ ಶರಣರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಹಾಕಿದಂಥವ್ರು. ಇವರು ಮಾತಾಡೋದು ಆ ಸಂವಿಧಾನಕ್ಕೆ, ಆ ಬಸವಣ್ಣವ್ರ ತತ್ವಕ್ಕೆ ವಿರೋಧವಾಗಿರುವಂಥದ್ದು. ಇದು ಅಂದರೆ ಇವರೊಬ್ಬರು ಗುಲಾಮ ಆಗಿರ್ಬೋದು, ಉಳಿದವ್ರು ಯಾಕೆ ಆಗ್ತಾರೆ? ಅವ್ರದ್ದು ಭೀಮ್ ಆರ್ಮಿ ಅದ.